ಗದಗ ಜಿಲ್ಲೆಯಲ್ಲಿ ವಿಂಡ್ ಫ್ಯಾನ್ಗಳ ಹಾವಳಿಯಿಂದಾಗಿ ರೈತರು ತತ್ತರಿಸಿ ಹೋಗಿರುವಂಥದ್ದು. ಈಗ ವಿಂಡ್ ವರ್ಲ್ಡ್ ಅನ್ನುವಂಥ ಫ್ಯಾನ್ ಕಂಪನಿಯವರು ಈಗ ಅಕ್ರಮವಾಗಿ ಅವೈಜ್ಞಾನಿಕವಾಗಿ ಕಾಲುವೆ ನಿರ್ಮಾಣ ಮಾಡಿದ್ರಿಂದ ಮಳೆ ನೀರು ಬರ್ತಕ್ಕಂಥ ಏನು ಕಾಲುವೆ ಮೂಲಕವಾಗಿ ಹರಿದು ಹೋಗ್ತಾ ಇರುವಂಥ ಮಳೆ ನೀರಿನಿಂದಾಗಿ ಸಾವಿರಾರು ಹೆಕ್ಟರ್ ಬೆಳೆ ಈಗ ನಾಶ ಆಗಿರುವಂಥದ್ದು. ಹೀಗಾಗಿ ರೈತರು ಕೂಡ ಈ ಒಂದು ವಿಂಡ್ ಕಂಪನಿ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನನ್ನ ಜೊತೆಗೆ ರೈತರು ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಪರಿಸ್ಥಿತಿ ಏನಾಗಿದೆ ಸರ್? ಏನು ಕಾರಣ, ಏನು ಹೇಳ್ತೀರಿ ಇದಕ್ಕೆ ಸಂಬಂಧಪಟ್ಟಂಗೆ? ಸರ, ವಿಂಡ್ ಕಂಪನಿಯವರು ಅತಿಕ್ರಮಣವಾಗಿ ಬೇರೆ ಕಡೆ ಹೋಗೋ ನೀರನ್ನು ನಾಗಾವಿ ಭೂಮಿ ಕಡೆ ತಿರುವಿ ಭಯಂಕರ ಪೀಕು ಲುಕ್ಷಣಾಗ್ಯವು. ಗೋಂಜೋಳ, ಹೆಸರು, ಶೇಂಗಾ ಎಲ್ಲ ನಾಶ ಆಗ್ಯವು. ಹೊಳಗಟ್ಟಿ ಒಡ್ಡು ಎಲ್ಲ ಒಡೆದು ಹಾಳಾಗಿ ಹೋಗ್ಯವು. ಹೊಲ್ದನ ಮಣ್ಣು ಕೊಚ್ಚಿ ಹಳಕ್ಕೆ ಹೋಗೈತಿ. ಅದಕ್ಕೆ ಸೂಕ್ತವಾದ ಕ್ರಮ ತಗೊಂಡು ಆ ನೀರಲ್ಲಿ ಬರ್ದಂಗೆ ಮಾಡಿ ರೈತರಿಗೆ ಏನೇನು ಲುಕ್ಷಣೆ ಆಗೈತಿ ಆ ಪರಿಹಾರ ಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಂತೀವಿ. ಎಷ್ಟು ಎಕರೆ ಜಮೀನು ಹಾಳಾಗಿದೆ? 1200 ಎಕರೆ ಲುಕ್ಷಣೆ ಆಗೈತೆ ಸರ್. ಅತಿಕ್ರಮಣವಾಗಿ 1200 ಎಕರೆ ನೀರು ಈ ಕಡೆ ತಿರುವಾರಿ ಇವರು ಹಳ್ಳ ತೋಡಿ. ಅಂದ್ರೆ ಎಲ್ಲಿ ಹೋಗ್ತಿತ್ತು ಮೊದಲು? ಇದು ಪಿಂಜಾರ್ ಹಳ್ಳ ಅಂತೇಳಿ ಆ ಕಡೆ ಹೋಗ್ಬೇಕು ಸರ್. ಇದು ಹರ್ತಿ ಕಡೆ ಹೋಗ್ಬೇಕ್ರಿ. ಇದನ್ನ ಈ ನಾಗಾವಿ ಕಡೆ ತಿರುಗಿಬಿಟ್ಟಾರ ಸರ್ ಅವರು. ಈಗ ತಹಸೀಲ್ದಾರ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು, ಮತ್ತು ಕಂಪ್ನಿಯವ್ರಿಗೆ ಏನು ಹೇಳಿದ್ರು, ನಿಮಗೇನು ಭರವಸೆ ಕೊಟ್ಟಿದ್ರು? ಸರ್, ತಹಸೀಲ್ದಾರ್ ಸಾಹೇಬ್ರು ಬಂದಿದ್ರು ಸರ್. ಸ್ಥಾನಿಕ ಪರೀಕ್ಷೆ ಮಾಡಿದ್ರು, ವೀಕ್ಷಣೆ ಮಾಡಿದ್ರು. ನಮಗೆ ಸೂಕ್ತ ಪರಿಹಾರ ಕೊಡಿಸ್ತೀನಿ ಅಂತೇಳಿ ಹೇಳಿಕೆ ಕೊಟ್ಟರು ಹೊರತಾಗಿ ನಮಗೇನು ಅವ್ರೇನು ಗ್ಯಾರಂಟಿಯನ್ನು ಹೇಳಿಲ್ಲ. ಮುಂದಿನ ಕ್ರಮ ಕೈಗೊಳ್ಳುತ್ತೆ ಅಂತ ಹೆಂಗೆ ಹಾರ್ಕಿನ ಉತ್ತರ ಅಂತ ಹೇಳ್ಬೋದು. ಅದನ್ನು ಕೊಟ್ಟು ಹೇಳಿದ್ರು ಸರ್ ಅವರು. ಇನ್ನೊಂದು ಕಂಪ್ನಿಯವ್ರದ್ದು ಯಾವ ರೀತಿ ನಮ್ಗೆ ಇನ್ನೂ ಸ್ಪಂದನೆ ಸಿಕ್ಕಿಲ್ಲ ಸರ್, ಸರಿಯಾಗಿ ಸಿಕ್ಕಿಲ್ಲ. ಇನ್ನೂ ಮೇಲೆ ಹೇಳೇನ್ರಿ ಬರ್ತಾರೆ ಅಂತ ಹಾರ್ಕಿ ಉತ್ತರ ಕೊಡ್ತಾರೆ ಹೊರತು ಇನ್ನೂ ನಮಗೇನು ಭರವಸೆ ಬರ್ತಾ ಇಲ್ಲ ಸರ್ ಇವ್ರ ಮೇಲೆ. ನೀರು ಯಾವ ಥರ ಬೆಳೆ ಒಳಗೆ ನಿಂತೈತಿ, ಎಷ್ಟು ಪರಿಹಾರ ಬೇಕಂತೀರಿ ನೀವೀಗ? ಸರ್, ಅದನ್ನು ನೋಡಿದ್ರೆ ನೀವು ಸರ್ ಕೆರೆಗೆ ಸರ್, ಈಗ ಗದಗ ಭೀಷ್ಮ ಕೆರೆ ಐತಲ್ಲ ಆ ಟೈಪ್ ನೀರು ನಿಂತೈತೆ ಸರ್. 1000 ಎಕರೆ ಮೇಲೆ ನಿಂತೈತೆ ಸರ್ ನೀರು. ಅದನ್ನು ತಾವು ನೋಡ್ಬೇಕು ಸರ್. ನಮಗೆಲ್ಲ ವಿಜುವಲ್ಸ್ ಹಾಕೇನು ಸರ್, ನೋಡಿ ಸರ್. ಬೆಳೆ ಎಲ್ಲ ಕೊಚ್ಕೊಂಡು ಹೋಗಿವಿ ಸರ್. ಸೊ ನಮಗೆ ಎಕರೆಗೆ ಕಡಿಮೆ ಅಂದ್ರೆ ಕನಿಷ್ಠ ಒಂದು 50,000 ರೂಪಾಯಿ ನಮ್ಗೆ ಪರಿಹಾರ ಕೊಡ್ಸಿರ ತಮ್ಗೆ ಅಬರಾಗಿರ್ತೀವಿ ಸರ್. ನಮ್ಗೆ ಅಷ್ಟು ಆಗ್ಬೇಕಂತ ನಾವು ಮನವಿ ಮಾಡ್ತೀವಿ ಸರ್ ಸರ್ಕಾರಕ್ಕೆ. ಈಗ ಅಕಸ್ಮಾತ್ ಈಗ ತಹಸೀಲ್ದಾರ್ ಕೂಡ ನಿಮ್ಗೆ ಹೇಳಿದ್ದಾರೆ, ಮತ್ತು ಕಂಪ್ನಿಯವರು ಏನು ಹೇಳಿದ್ರು, ಮತ್ತು ಅಕಸ್ಮಾತ್ ಕೊಡದೇ ಇದ್ರೆ ಏನು ಹೇಳ್ತೀರಿ ಇದಕ್ಕೆ? ಸರ್, ನಾವು ಈಗ ಭರವಸೆ ಮೇಲೆ, ತಹಸೀಲ್ದಾರ್ ಭರವಸೆ ಮೇಲೆ ನಾವು ಇವತ್ತು ಈಗ ಅವ್ರಿಗೆ ಹೇಳಿಕೆ ಮೇಲೆ ನಾವು ಸುಮ್ಮನಾಗಿದ್ದೀವಿ ಸರ್. ಒಂದು 8 ದಿವಸ ಟೈಮ್ ಕೊಡ್ತೀವಿ ಸರ್ ಇವರಿಗೆ. ನಾವು ಕಂಪ್ನಿಯವ್ರಿಗೆ ನಾವು ಸರ್ಕಾರಕ್ಕೆ ನಾವು ಇಲ್ಲಿ ಇರೋ ಅಧಿಕಾರಿಗಳಿಗೆ 8 ದಿವಸ ಟೈಮ್ ಕೊಡ್ತೀವಿ. 8 ದಿವಸ ಒಳಗೆ ಪರಿಹಾರ ಏನು ಸಿಗಲಿಲ್ಲ ಅಂದ್ರೆ ನಾವು ಮುತ್ತಿಗೆ ಹಾಕಿ ಇವರು ಶಾಶ್ವತವಾಗಿ ಕಂಪ್ನಿ ಮುಚ್ಚುವಂಥ ಕೆಲಸನ ನಾವು ಮುಂದಾಗ್ತೇವೆ ಸರ್. ಇಲ್ಲ ನಾವು ಯಾವ ರೀತಿ ಧಮಕಿ ಹಾಕ್ತಾರೆ ಅಂದ್ರೆ ಸರ್, ಧಮಕಿ ಸರ್ ಅವ್ರು ಹುಲ್ಕೋಟ್ಯಾರ ಸರ್. ಒಂದಿಬ್ರು ಹುಲ್ಕೋಟ್ಯಾರ ಸರ್. ಅವರು ನಮ್ಗೆ ಹೇಳ್ತಾರೆ ಸರ್, ಅಲ್ಲಿ ಕಂಪ್ನಿ ಗೇಟ್ ಹೋದಾಗ ನೀವು ಬೇಕಾದ್ ಮಾಡ್ರಿ, ನಾವು ನೋಡ್ಕೊಂತೀವಿ, ನಾವು ಹುಲ್ಕೋಟ್ಯಾರ ಸರ್. ಇವ್ರಿಗೆ ಮೇಲೆದ್ದು ಹೇಳಿದಾರೆ ಇವ್ರೇನು ಇವ್ರ ಬೆಂಬಲ ಸರ್. ಹುಲ್ಕೋಟೆ ತಾವೆಲ್ಲ ತಿಳ್ಕೊಬೇಕು ಸರ್. ಇಲ್ಲಿ ಲೋಕಲ್ ಎಲ್ಲ ಅವ್ರು ಇದಾರೆ ಸರ್. ಅವ್ರ ಅಧಿಕಾರಿ ಇರ್ಬೇಕು, MLA ಅವ್ರ ತರಪಿ ಇರ್ಬೇಕು ಸರ್. ಹಾಗಾಗಿ HK ಪಾಟೀಲ್ ಸರ್ ನಮ್ಗಂತೂ ಯಾವುದೇ ಹೆದರಿಕೆ ಇಲ್ಲ ಸರ್. HK ಪಾಟೀಲ್ ಇವ್ರ ಬೆಂಬಲ ಇದ್ದಾರೆ. ಇವರು ಇಲ್ಲಿ ಬಂದು ಪವರ್ ಎಲ್ಲ ಕೆಲಸ ಅವರೇ ಅದಾರೆ ಸರ್. ಅವರೇ ನಮ್ಮ ಮೇಲೆ ದಬ್ಬಾಳಿಕೆ ಮಾಡತ್ತಾರೆ ಸರ್. ಅಂದ್ರೆ ಇವ್ರು ನಾವು ಕೇಳತ್ತೀವಿ ಸರ್. ಸಚಿವರ ಹೆಸರು ಹೇಳ್ಕೊಂಡೆ ಸರ್. ಹೌದು ಸರ್, ಇದು ಅಂತೂ ಕರೆಯೋ ಸರ್. ಶಾಸಕರು ಆಗಲಿ, ಸ್ಥಳೀಯ ಶಾಸಕರು ಹೌದು, ಒಳ್ಳೆ ನಮ್ಮ ಸಚಿವರು ಸರ್, ಉಸ್ತುವಾರಿ ಸಚಿವರು ಅವರ ಬೆಂಬಲಿಗರು ಅಂತೇಳಿ ಅದು ಅನ್ಬೋದು ಸರ್. ಇವರೆಲ್ಲ ಅವರೇ ಸರ್ ಕಂಪನಿ ನಡೆಸುವಂಥ ವ್ಯವಸ್ಥೆ ಐತಿ ಸರ್ ಇಲ್ಲಿ. ಈಗ ನಾವು ಅವ್ರ ಮೇಲೆ ಬಿಲೇ ಮಾಡಲ್ಲ ಸರ್. ಆದ್ರೆ ಇವರು ಅವ್ರಿಗೆ ಕೆಟ್ಟ ಹೆಸರು ತರುವಂಥ ಕೆಲಸ ಮಾಡ್ತಾರೆ ಸರ್ ಇವರು. HK ಪಾಟೀಲ್ ನಾವೇನು ವೈಯಕ್ತಿಕ ದ್ವೇಷಗಳೆಲ್ಲ ಏನಲ್ಲ ಸರ್. ಅವ್ರ ಹೆಸರಿಗೆ ಮಸಿ ಬೀಳುವಂಥ ಕೆಲಸ ಇವು ಕಂಪನಿಯವ್ರ ವರ್ಕರ್ಸ್ ಮಾಡತ್ತಾರೆ ಸರ್. ಇದಿಷ್ಟು ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು. ಅಂತಂದರೆ ಏನು ಹಾನಿಯಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಕೊಡಬೇಕು, ಕೊಡದೇ ಇದ್ದರೆ ಕಂಪನಿಯನ್ನು ಮುಚ್ಚುವಂಥ ಕೆಲಸ ಮಾಡ್ತೇವೆ. ಜೊತೆಗೆ ಏನು HK ಪಾಟೀಲ್ ಅವರ ಹೆಸರು ಹೇಳ್ಕೊಂಡು ಅವರ ಹೆಸರಿಗೆ ಮಸಿ ಬೆಳೆಯುವಂಥ ಕೆಲಸವೂ ಕೂಡ ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಕ್ರಮ ಆಗಬೇಕು ಅನ್ನೋಂಥ ಒತ್ತಾಯನ ಕೂಡ ಮಾಡ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.